ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 9 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ವೆಂಕಟೇಶ್ ಇವತ್ತು ಲೇಟಾಗಿ ಬಂದಿದ್ದಾನೆ ತೋಟಕ್ಕೆ ಅಂದ್ಕೊಂಡ್ರ? ಇಲ್ಲ ಕಣ್ರಿ, 6:30ಗೆಲ್ಲ ಜಾಯ್ನ್ ಆದೆ ತೋಟಕ್ಕೆ. ಆದರೆ ಕಾರಣಾಂತರಗಳಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಹಾಗೆ ಅದಕ್ಕೋಸ್ಕರ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸಂಜೆವರೆಗೂ ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡೋಣ. ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಸಂಜೆವರೆಗೂ ಒಬ್ಬ ರೈತನ ಕೆಲಸ ಹೇಗಿರುತ್ತೆ ಅಂತ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ಸ್ಕೊಂಡ್ ಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ಏನಪ್ಪ ಕೆಳಗಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರ? ಏನೂ ಇಲ್ಲ ಕಣ್ರಿ, ಮನೆ ಹಲ್ಸರಿಯಾಗಿ ಒಂದು ಹಿಂಗೆ ಹೋಗ್ತಾ ಇದ್ದೆ ನಡ್ಕೊಂಡು, ದಿಕ್ಕುಗಳು ನೋಡಿಕೊಂಡು, ಆ ಕಡೆ ಈ ಕಡೆ ದಿಕ್ಕುಗಳು ನೋಡ್ಕೊಂಡು ಹೋಗ್ತಾ ಇದ್ದೆ. ಒಂದು ಅವಾಗ ತಾನೇ ನಾಗರಾವು ಪಾಸ್ ಆಗ್ತಾ ಇತ್ತು ರೋಡ್ನ. ನೋಡಿ, ಇವಾಗ ಅದೇ ಪೆಬ್ಬರ್ಗೆ ಬಿದ್ದೆ. ಯಾವುದು ಸುರ್ಗು ಸೌಂಡ್ ಆಗಿದ್ದ, ಹುಲ್ ಬಿದ್ದಿದೆ. ಅದು ಕಾಲಿಟ್ರೆ ಒಂಥರ ಸುರ್ಗು ಒಂಥರ ಸೌಂಡ್ ಆಯಿತು. ಅದಕ್ಕೆ ಕೆಳಗಡೆ ನೋಡಿದೆ. ಏನಂದರೆ ಒಂದು ನಾಗರಾವ್ ಪಾಸ್ ಆಯಿತು. ಅದಕ್ಕೋಸ್ಕರ ಅದು ಆವತ್ತು ಅದನ್ನು ಸ್ವಲ್ಪ ಮರೆಯೋವರೆಗೂ ಅದೇ ಒಂಚೂರು ಜ್ಞಾನ ಇರ್ತೈತೆ ಅಲ್ವಾ? ಹಾಗಾಗಿ ಓಕೆ, ಇವಾಗ ತೊಂಡೆ ಗಿಡ ತೋಟಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಕಳೆ ಹೊರಿಬೇಕು. ಕಳೆ ಹೊರಿತಾ ಇದ್ದೀವಿ. ಇವತ್ತು ಒಂದಿನ ಹೊಡೆದ್ರೆ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಅದಾದಮೇಲೆ ಬೇರೆ ಕೆಲಸ ನೋಡ್ಬೋದು. 3 ದಿನದಿಂದ ಇದೇ ಕೆಲಸ. 2 ಟಾಕೆ ಸುಮಾರು 4 ಟಾಕ್ ಮುಗಿಸಿದ್ದೀವಿ. ನೆನ್ನೆ ಮೊನ್ನೆ ಎಲ್ಲ. ಇವತ್ತು 2 ಟಾಕ್ ಮುಗಿಸ್ಬೇಕು. ಮುಗಿಸಿದ್ರೆ ಇನ್ನು ಬೇರೆ ಕೆಲಸ ನೋಡ್ಬೋದು. ಇವಾಗ ಈ ಟಾಕ್ನ ಹೊರಿತಾ ಇದ್ದೀವಿ ಕಣ್ರಿ. ಬೆಳಗ್ಗೆನೆ 6:30ಗೆ ಆ ಪಾರಮಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಹೊರ್ಕೊಂಡು ಇಲ್ಲಿ ಗಂಟ ಇವಾಗ ಬಂದಿದ್ದೀವಿ. ಕಾಲು ಭಾಗ ಮುಗಿಸಿದ್ದೀವಿ. ಇನ್ನು ಮುಕ್ಕಾಲು ಭಾಗ ಇದೆ. ಇನ್ನು ಇಷ್ಟು ಕೂಡ ಹೊರಿಬೇಕು. ಆ ಕಡೆ ನಮ್ಮಮ್ಮ ಹೊರಿತಾ ಇದ್ದಾರೆ. ಆ ಕಡೆ ಪಕ್ಕದಾಗ ಇರೋ ಸಾಲು ನಾನು ಹೊರಿಬೇಕು. ನಾನೊಂದು ಸಾಲು ಮತ್ತು ನಮ್ಮಮ್ಮ ಒಂದು ಸಾಲು ಹೊರ್ಕೊಂಡು ಇದೇ ಥರ ಹೋಗ್ತೀರಿ. ಸಂಜೆ ಅಷ್ಟೊತ್ತಿಗೆ ಈ ಟಾಕ್ನ ಮುಳುಗಿಸ್ಬಿಟ್ರೆ ಆರಾಮಾಗಿ ಬೇರೆ ಕೆಲಸ ಮಾಡ್ಕೋಬೋದು. ಗುಣಿಗಳಲ್ಲಿ ನೋಡ್ರಿ ಯಾವ ರೀತಿಯಾಗಿ ತುಂಬೋಗಿದೆ, ಯಾವ ರೇಂಜಲ್ಲಿ ತುಂಬೋಗಿದೆ ಅಂತ. ಯಾರನ್ನ ಬಂದು ನೋಡ್ರೆ ನಮ್ಮನ್ನು ಸಂಸಾರಿ ಅನ್ಬೇಕಾ, ಇಲ್ಲ ಗುಂಡ್ರಗೋವಿ ಅನ್ಬೇಕಾ ನನ್ನನ್ನು? ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಪ್ರೇಮಕ್ನವರೇ, ಈ ಥರ ಸ್ವಲ್ಪ ಕುತ್ಕೊಂಡು ಸ್ವಲ್ಪ ಹೊತ್ತು ಬಕ್ಕೊಂಡು ಹೊರಿತಾ ಇರ್ತೀವಿ. ಯಾಕಂದರೆ ಕುತ್ಕೊಂಡು ಎದ್ದೇಕ್ಲಾಡೋಕ್ಕಾಗಲ್ಲ. ಕುತ್ಕೊಂಡು ಎದ್ದೇಕ್ಲಾಡಿದ್ರೆ ಮೊಣ್ಕಾಲೆಲ್ಲ ಉರಿ ಬರುತ್ತೆ ಕಣ್ರಿ. ಹಾಗಾಗಿ ಈ ಕೆಲಸ ಮಾಡ್ತೀವಿ. ನಾವು ಈ ಕಡೆ ಕಳೆ ಹೊರಿತಾ ಇದ್ರೆ, ಆ ಕಡೆ ನಮ್ಮ ಜಿಮ್ಮೆ ಮಲ್ಕೊಂಡವನೆ. ಜಿಮ್ಮಿಲಿ, ಜಿಮ್ಮೆ, ಬೆಳಗ್ಗೆ ಬಿಸ್ಕೆಟ್ ತಿನ್ಬಿಟ್ಟು ಮಂದ ಆಗ್ಬಿಟ್ಟೈತೆ. ಮಲ್ಕೊಂಡು ನಿದ್ದೆ ಹೊಡಿತಾವನ ಗೊರ್ಕೆ ತಿಮ್ಮ. ಜಿಮ್ಮೆ ಅಂದರೂ ಕೂಡ ಮೈ ಮೇಲೆ ಜ್ಞಾನ ಇಲ್ಲ. ಅದೇನು ಬದುಕವನ ಏನಾಗವನೆ? ಜಿಮ್ಮೆ ಅಣ್ಣ ಏನ ಬೆಳಗ್ಗೆ ಬಿಸ್ಕೆಟ್ ತಿನ್ಬಿಟ್ಟು ಆರಾಮಾಗಿ ಈ ತೋಪ್ ನೆರಳೈತೆ ಅಂತ ಆರಾಮಾಗಿ ಮಲ್ಕೊಂಡಿದ್ಯಲ್ಲೇ. ಗುಂಡ್ರಗೋವಿ ನನ್ನ ಮಗನೇ. ಇದೇನಾ ನಿನ್ನ ತೋಟಕ್ಕೆ ಕಾವಲಿರೋದ? ಚೆನ್ನಾಗಿ ತಿನ್ಬಿಡೋದು, ದನ ಮಲ್ಕೊಳೋದು. ಈಗ ಸಮಯ ಬಂದು 11 ಗಂಟೆ ಆಗಿದೆ. ಕರೆಂಟು ಕೂಡ ಬಂದಿತ್ತು. ತೋಟಕ್ಕೆಲ್ಲ ನೀರು ಬಿಟ್ಬಿಟ್ಟು ಇವಾಗ ಊಟ ಮಾಡೋಕ್ಕೆ ಕುತ್ಕೊಂಡಿದ್ದೀವಿ ಕಣ್ರಿ. ಏನಂದರೆ ಕರೆಂಟು ಕೂಡ ಬಂದಿತ್ತು, ಡ್ರಿಪ್ಗೆಲ್ಲ ನೀರು ಬಿಟ್ಬಿಟ್ಟು ಇವಾಗ ಊಟ ಮಾಡೋಕ್ಕೆ ಕುತ್ಕೊಂಡಿದ್ದೀವಿ ನಾನು ಮತ್ತು ನಮ್ಮಮ್ಮ. ನಾವು ಆಲ್ರೆಡಿ ಅರ್ಧ ಊಟ ಖಾಲಿ ಆಯಿತು. ಏನಂದರೆ ಇವತ್ತು ನಮ್ಮ ಮನೇಲಿ ಬುಡ್ಡೆ ಚಿಕಡಿ ಅಲ್ಲಮ್ಮ? ಬುಡ್ಡೆ ಚಿಕಡಿನ ಏನು ಚಿಕಡಿ? ಬುಡ್ಡೆ ಚಿಕಡಿಕಾಯಿ ಪಲ್ಯ ಮತ್ತು ಬಸ್ಸಾರು. ಏನಂದರೆ ಸೂಪರ್ ಕಾಂಬಿನೇಷನ್ನು, ಚೆನ್ನಾಗಿತ್ತು. ಆದರೆ ಒಣಗಿರೋ ಮೆಣಸಿನ್ಕಾಯಿ ಹಾಕಿದ್ದಾರೆ. ಹಸಿ ಮೆಣಸಿನ್ಕಾಯಿ ಹಾಕಿದರೆ ಹಂಗೆ ಬಾಯಲ್ಲಿ ಹಾಕ್ಕೊಂಡು ಅಗಿತಾಯಿದ್ರೆ ಕರುಮ್ ಅಂತ ಸೂಪರಾಗಿರೋದು ಖಾರ. ಓಕೆ, ಏನು ಮಾಡೋಕ್ಕಾಗಲ್ಲ. ಹಸಿಮೆಣ್ಸಿನ್ಕಾಯಿ ತೋಟದಲ್ಲಿ ಇತ್ಕೊಂಡ್ರೆ ಹಾಕಕ್ಕೆ ನಿನ್ಕ ಭಾರ ಅಲ್ಲೇನಮ್ಮ? ಬಾಡಿ ಒಣಗಿರೋದ ತಿನ್ಬೋದ? ಯಾವ ಡಾಕ್ಟ್ರ್ ಹೇಳಿದ್ನ ಹಿಂಗೆ ಮಾಡು ಪ್ರೇಮಕ್ಕ ಅಂತ? ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ಮನೇಲಿ ಬಂದು ಬಸ್ಸಾರು ಮತ್ತು ಚಿಕಡಿಕಾಯಿ ಪಲ್ಯ. ಈಗ ನಮ್ಮಮ್ಮ ಟಾರ್ಪಲ್ನ ನಾಯಿ ಎಳ್ಕೊಂಬಂದಾಗ ಎಳ್ಕೊಬತ್ತವ್ರಿ. ಅದೇ ನಾಯಿ ಅನ್ಕೊಂಡಿದ್ಯಾ? ಹಂಗೆ ಹೇಳ್ಕೊಬರ್ತಾ ಇದೆಯಾ? ಏನಪ್ಪ ಅದಂದರೆ ಅವರೆಕಾಯಿ ಕಣ್ರಿ. ಏನಂದರೆ ಅವರೆಕಾಯಿ, ಒಣಗಿರೋ ಕಾಯಿ ಎಲ್ಲ ಬಿಡಿಸಿದ್ದಾರೆ. ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಖಾಲಿ ಆಗಿದೆ. ಇನ್ನೊಂದು ಕಾಲು ಭಾಗ ಇದೆ. ಈ ಥರ ಹೊಡ್ಕೊಂಡು ಕೂತ್ಕೊತಾರೆ. ಇದಕ್ಕೂ ಒಟ್ಸುಳ್ಯಾಕೋ ಮಿಷಿನ್ ಬಂದೈತೋ ಇಲ್ಲ ಗೊತ್ತಿಲ್ಲ. ಬಂದೈತಮ್ಮ ಮಿಷಿನ್ ಇದಕ್ಕೆ? ಬಂದಿರ್ಬೋದು, ನಮ್ಮ ಕಡೆ ಇಲ್ಲ.
ನಮ್ಮ ಕಡೆ ಏನಿದ್ರು ಚೆನ್ನಾಗಿ ಒಣಗಾಕು. ಈ ಥರ ದೊಣ್ಣೆ ಹತ್ಕೊಂಡು ನಾಯಿಗೆ ಹೊಡ್ದಂಗೆ ಹೊಡಿ. ಅಷ್ಟೇ ನಾ ಏಟ್ನಿಂದ ಯಾರ ಮೇಲೆ ನಾನು ಹಿಂಗೆ ಕೋಪ ಇದ್ರೆ ಅವ್ರನ್ನೇ ಹೊಡಿತಾ ಇದ್ದೀನಿ ಅನ್ಕೊಂಡು ಹೊಡಿ ನೋಡೋಣ, ಅದು ಎಷ್ಟು ಜೋರಾಗಿ ಹೊಡಿತೀಯ. ಅಲ್ಲ ನಿನ್ನ ದುಶ್ಮನ್ನ ಯಾರಾದರೂ ನೆನ್ಸ್ಕ್ಯಾ? ಯಾರಿಲ್ಲ ದುಶ್ಮನ್ನ? ನೀನೊಬ್ಳು ಮನುಷ್ಯನ ಹೋಗು. ಲೈಫಲ್ಲಿ ನೋಡಮ್ಮ, ಲೈಫಲ್ಲಿ ಪ್ರೀತಿಸೋರು ತುಂಬ ಇರಬೇಕು, ತುಂಬ ಪ್ರೀತಿಸೋಕ್ಕೆ ಯಾರನ್ನ ಇರಬೇಕು. ಹಂಗೆ ತುಂಬ ದ್ವೇಷ ಮಾಡೋಕ್ಕೆ ಯಾರಾದರೂ ಇರಬೇಕು ದುಶ್ಮನ್ಗಳು. ವೇಸ್ಟ್ ಬಾಡಿ ನೀನು ಹೋಗು. ಆ ಥರ ಯಾರನ್ನ ದುಶ್ಮನ್ ಇದ್ದರೆ ಅವ್ರನ್ನ ನೆನೆಸ್ಕೊಂಡು ಅವ್ರನ್ನೇ ಹೊಡಿತಾ ಇದ್ದೀನಿ ಅಂತ ರಪ್ಪ 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 ಅಂತ ಹೊಡಿ. ಈ ಥರ ಎಲ್ಲ ಹೊಡೆದ್ಬಿಟ್ಟು ಕಾಳನ್ನ ಮನೆಗೆ ಎತ್ಕೊತೀವಿ. ಏನಕ್ಕಪ್ಪ? ಇಲ್ಲ ಎಷ್ಟು ಉದ್ರವೆ. ಈ ಥರ ಕಾಯಿ ಇರೋದನ್ನೆಲ್ಲ ಬಿಸಿಲಾಗ ಒಣಗಾಕಿ ಚೆನ್ನಾಗಿ ಇದಾಗೋಗಿರ್ತದೆ, ಒಣಗೋಗಿರ್ತೈತಲ್ಲ. ಮತ್ತು ಕಾಳನ್ನ ಹಿಂಗಡಿಸ್ಕೊತೀವಿ. ಅದರಲ್ಲೂ ಜೋಳ ಕಾಳೆಲ್ಲ ಇರುತ್ತೆ, ಅದನ್ನೆಲ್ಲ ಹಿಂಗಡಿಸ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ರೆ ಸಾಕು. ಇಮಿಡಿಯೇಟಾಗಿ ಜೋಳ ಕಾಳೆಲ್ಲ ಮೇಲೆ ಎದ್ದೊಳ್ತೈತೆ. ಚೆನ್ನಾಗಿರೋದು ಮಾತ್ರ ಬಂದು ಮೇಲೆ ಕೆಳಗಡೆ ತಳದಲ್ಲಿ ಕುತ್ಕೊಳುತ್ತೆ. ಜೋಳ ಕಾಳುಗಳೆಲ್ಲ ತೇಲೋಗ್ಬಿಡುತ್ತೆ ಮೇಲೆ. ಇನ್ನು ಈ ಒಟ್ಟು ಕುರಿಗಳಿಗೆ ಹಾಕೋದು ಏನಂದರೆ, ಇಂಥ ಒಂದು ಸಮ್ಮರ್ ಸೀಸನ್ನಲ್ಲಿ ಈ ಒಂದು ತೊಗರಿ ಒಟ್ಟಿಗೆ ಮತ್ತು ಅವರೆಕಾಯಿ ಒಟ್ಟಿಗೆ ಮತ್ತು ಉಳ್ಳಿ ಒಟ್ಟಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಯಾಕಂತೇಳಿದ್ರೆ ಬೇಸಿಗೆ ಅಲ್ವಾ, ಅಷ್ಟು ಬಂದು ಮೇವುಗಳು ಸಿಗೋದಿಲ್ಲ. ಇದು ಬಂದು ಗಟ್ಟಿ ಮೇವು, ಹಾಗಾಗಿ ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ನಮ್ಮೂರಲ್ಲೆಲ್ಲ ಒಂದು ಬೂಸ ಚೀಲ ಬಂದು 250 ರೂಪಾಯಿ 300 ರೂಪಾಯಿ ಈ ಥರ ಮಾರ್ತಾರೆ. ಈ ಥರ ಒಟ್ಟು ಅವರೆಕಾಯಿ ಒಟ್ಟು, ತೊಗರಿಕಾಯಿ ಒಟ್ಟು. ಅಮ್ಮ ಒಂದೊಂದೇ ಸುಳ್ಕೊಂಡು ಕುತ್ಕೊಂಡ್ರೆ ಎಷ್ಟು ದಿನ ಸುಳಿತೀಯಮ್ಮ? 1-2 ದಿನ ಸುಳಿತ್ಯಾ? ಕಾಳೇನು ಇದಾಗಲ್ಲ? ಯಾಕೆ ನಿದ್ದೆ ಬರ್ತದಮ್ಮ ಮರ ಕೆಳಗಡೆ ಇರೋದಕ್ಕೆ? ತೆಂಗಿನ ಮರ ನೆರಳು, ಒಳ್ಳೆ ತಂಪು, ನಿದ್ದೆ ಬತ್ತಾ ಅದೇ. ಆದರೆ ಏನು ಮಾಡೋದು, ಕೆಲಸ ಐತೆ. ನೀನೊಬ್ಳು ಹೊರ್ಕೊಬತ್ತಿ ಇವಾಗ 2 ಸಾಲ ಕಳೆ. ನಿಜ, ನಾನು ಮಲ್ಕೊಂತೀನಿ ಆರಾಮ್ಗ. ಹೆಂಗಿದ್ರು ನೋಡು, ಅಲ್ಲಿ ಲಬ್ಬರ್ ಮಂಚ ಐತೆ. ಆ ಲಬ್ಬರ್ ಮಂಚ ಇಲ್ಲೇ ಹಾಕ್ಯಂಡು ನೆಮ್ಮದಿಯಾಗಿ ನಿದ್ದೆ ಹೊಡಿತೀನಿ. ನೀನು 1-2 ಸಾಲ ಕಳೆ ಹೊರ್ಕೊಂಡು ಬಂದ್ಬಿಡು. ನೀನು ಹೊಟ್ಟೆ ತಣ್ಣಗಿರಲಿ. ಎಲ್ಲಮ್ಮ ಕೆಳಗಡೆ ಕಾಲು ತೋರ್ಸಮ್ಮ, ವಿಡಿಯೋ ಮಾಡ್ತಾಯಿದ್ದೀನಿ. ಬೇಡ ನಡಿ, ನಮ್ಗೆ ಟೈಮ್ ಮತ್ತೆ ಕಳೆ ಹೊರಿಬೇಕಲ್ಲೇ. ಏನಮ್ಮ ನಿಂಗೆ ವಯಸ್ಸಾದ್ಮೇಲೆ ತೋಟದಲ್ಲೇ ನೀನು ಕೆಲಸ ಮಾಡೋಕ್ಕಾಗಿಲ್ಲಂದ್ರೆ ಈ ಥರ ಅವರೆಕಾಯಿ ತೊಗರಿಕಾಯಿ ಕಾಳೆಲ್ಲ ಬೆಳಿತೀರಲ್ಲ ನಾವು, ಈ ಥರ ಹೊಡ್ಕೊಂಡು ಕುತ್ತೀಯ ಮನೆ ಮುಂದೆ. ತೋಟದಾಗ ಎಲ್ಲ ಹೊಡ್ಕೊಂಡು ಕುತ್ಕೊಂಡು ನಮ್ಮ ಬೇಳೆ ಕಾಳು ಮಾಡ್ಕೊಡು. ತೋರ್ಸ ಎಷ್ಟು ಕಾಳು ಹಿಂಗೈತೆ ಸುಮ್ಮನೆ ಒಂದು ಇಡೀ ತೋರಿಸು, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಲಿ. ಆ ಥರ ಹೊಟ್ಟೆಲ್ಲ ಸೈಡ್ಗೆ ಹಾಕ್ತಾರೆ. ಇನ್ನೂ ಅದರಲ್ಲಿದೆ, ಇನ್ನೂ ಹೊಡಿಬೇಕದು. ಅಮ್ಮ ತಾಯಿಯ ಎಲ್ಲ ಹಿಂಗಡ್ಸ್ಕೊಂಡು ಕುತ್ಕೊಂಬೇಡ, ಸುಮ್ಮನೆ ಒಂದು ಇಡೀ ತೋರಿಸು. ಇರು ನೋಡಿ, ಕಾಳುಗಳು ಕಾಣಿಸ್ತಾ ಆಯ್ತಾ? ಅಷ್ಟು ಕಾಳು ಹಿಂಗೈತೆ. ಇನ್ನೂ ಅದು ಹೊಡಿಬೇಕು, ಇನ್ನೂ ಬಿಸಿಲಾಗ ಹಾಕಬೇಕು, ಇನ್ನೂ ಹೊಡಿಬೇಕು. ಇನ್ನೊಂದು 2-3 ಸರಿ ನಾಯಿಗೆ ಹೊಡ್ದಂಗೆ ಹೊಡಿತಾರೆ. ಒಂದು ಚೂರು ಇರ್ಕೊಡ್ದು ಅದೆಲ್ಲ ಚಿಂದಿಲ್ ಪಂದಿಲ್ ಆಗ್ಬಿಡ್ಬೇಕು. ಅವರೆಕಾಯಿ ಏನು ಕಾಣಿಸ್ತಿದೆ ನಿಮಗೆ, ಆ ಹೊಟ್ಟೆ ಎಲ್ಲ ಚಿಂದಿಲ್ ಪಂದಿಲ್ ಆಗ್ಬಿಡ್ಬೇಕು. ಆ ಥರ ಹೊಡಿತಾರೆ ನುಣ್ಣಗೆ. ಈ ಥರ ಮಾಡಿ ಇವಾಗ ಹುಟ್ಟಿರೋ ಮಕ್ಕಳಿಗೆಲ್ಲ ಗೊತ್ತಿರಲ್ಲ, ಆಳೊಬ್ರಿಗೆಲ್ಲ ಗೊತ್ತಿರ್ತೈತಿ. ಇವಾಗ ಹುಟ್ಟಿರೋ ಮಕ್ಕಳಿಗೆಲ್ಲ ಗೊತ್ತಿರಲ್ಲ. ಅವರೆಕಾಯಿ ತೊಗರಿಕಾಯಿ ತೆಂಗಿನ ಮರದಲ್ಲಿ ಬಿಡ್ತೈತೇನೋ ಅನ್ಕೊಂಬಿಡ್ತಾರೆ. ನೋಡಿರಿ, ಅವರೆಕಾಯಿ ಅವರೆ ಬೇಳೆ ತೊಗರಿ ಬೇಳೆ ಬರೋದು ಈ ಥರ ಮಾಡಿ.
ನೋಡಿದ್ರಾ ಕಾಳು ಇಷ್ಟು ಹಿಂಗಿದೆ ಎಲ್ಲ ಒಂದು ಎಡಿ ಕೈ ಆಗೈತೆ ನೋಡ್ಸ ಬರೀ ಕಾಳನ್ನೇ. ನೋಡಿ ಅದನ್ನ ಇನ್ನೂ ತೂರಬೇಕು. ಸಾಕು ನಡಿ ಕಳೆವರೆ ನಡಿ ಹೋಗೋಣ. ಇನ್ನೊಂದು 2 ಸಾಲು ಕಳೆ ಹೊಡೆದ್ಬಿಟ್ಟು ಬಿಸಿಲು ಕೂಡ ರಂಗೆ ಇರ್ತೈತೆ ಮನೆಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಕಳೆ ಹೊರ್ಕೊಂಡಿದ್ದಾಯಿತು. ಕಳೆ ಇನ್ನೊಂದು 5 ಸಾಲಿದೆ. ಹತ್ತತ್ರ ಹೊಲ್ಟಿದ್ದೀವಿ. ಮುಕ್ಕಾಲು ಭಾಗ ಮುಗಿಸಿದ್ದೀವಿ, ಇನ್ನು ಕಾಲು ಭಾಗ ಇದೆ. ಇವಾಗ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಮನೆ ಕಡೆ ಹೊರಡ್ತಾ ಇದ್ದೀವಿ. ಏನಪ್ಪ ಬಿಸಿಲಂದರೆ ಏನಂತ ಹೇಳ್ಕೊಂಡು ಬಿಸಿಲಿಲ್ಲ, ಆದರೂ ಇರೋದ್ರಲ್ಲಿ ಪರವಾಗಿಲ್ಲ, ಟೆಂಪ್ರೇಚರ್ ಇದೆ ಸ್ವಲ್ಪ. ಓಕೆ, ಈ ಒಂದು ಬೇಸಿಗೆನಲ್ಲಿ ಕೆಲಸ ಮಾಡೋವಾಗ ತೋಟದಲ್ಲಿ ಎಷ್ಟೇ ನೀರು ಕುಡಿದ್ರೂ ಸಹಿತ ಕುಡ್ದಂಗೆ ಅನಿಸಲ್ಲ, ದಣವು ಕೂಡ ತೀರೋದಿಲ್ಲ. ಈ ಒಂದು ಬೇಸಿಗೆನಲ್ಲಿ ಒಂದು ಟೈಮ್ ಊಟ ಇಲ್ಲ ಅಂದರೂ ಇರ್ಬೋದು, ಆದರೆ ನೀರಿಲ್ಲ ಅಂದರೆ ಯಾರು ಕೂಡ ಇರೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಯಾವಾಗೋ ಇಲ್ಲಿ ನೀರನ್ನ ಸ್ಟಾಕ್ ಮಡಗಿರ್ತೀವಿ. ನಮಗೂ ಆಗುತ್ತೆ, ಈ ರೋಡಲ್ಲಿ ಹೋಗೋ ಬರೋರಿಗೆ ಮತ್ತು ಕುರಿ ದನ ಕರ ಮೇಯಿಸೋರಿಗೆ ಪ್ರತಿಯೊಬ್ಬರಿಗೂ ಕೂಡ ನೀರು ಸಿಗಲಿ ಅಂತ ಹಿಡಿದು ಮಡಗಿರ್ತೀವಿ ಕಣ್ರಿ. ಯಾರೇ ಬಂದು ಕುಡಿಬೋದು, ಇಂಥವ್ರೆ ಅಂಥವ್ರೆ ಅನ್ನಲ್ಲ, ಯಾರು ಬೇಕಾದರೂ ಬಂದು ಕುಡ್ಬಿಟ್ಟು ಬರ್ತಾ ಇರ್ತಾರೆ. ಯಾಕಂದರೆ ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಒಂದು ಚೊಂಬು ನೀರು ಸಿಕ್ಕಿದ್ರೆ, ಬಿಸಿಲಲ್ಲಿ ಕುಡಿದ್ರೆ ಏನಂತ ನೆನೆಸ್ಕೊತೀವಿ ಹೇಳ್ರಿ? ಅಯ್ಯೋ ಅವ್ರ ಹೊಟ್ಟೆ ತಣ್ಣಗಿರ್ಲಪ್ಪ ಅಂತ ಅಂದ್ಕೊತೀವಿ. ಅದಕ್ಕೆ ಯಾರೇ ಬಂದು ನೀರು ಕೇಳಲಿ, ಮನೇಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ನಿಮ್ಮ ತೋಟಗಳಲ್ಲಾಗಿರ್ಬೋದು, ದಯವಿಟ್ಟು ಒಂದು ಕ್ಯಾನು, ಜಾಸ್ತಿ ಏನಿಲ್ಲ, ಒಂದು 100 ರೂಪಾಯಿ ಅಷ್ಟೇ, ಅದು 100-150 ರೂಪಾಯಿ ಒಂದು ಕ್ಯಾನ್ ಬಂದು, ಆ ಒಂದು ಕ್ಯಾನ್ನ ತಗೊಂಡು ನಿಮ್ಮ ತೋಟದಲ್ಲಿ ಮರದ ಕೆಳಗಡೆ, ಗಿಡದ ಕೆಳಗಡೆ ಎಲ್ಲ ಒಂದು ಜಾಗದಾಗ ಮಡಗ್ರಿ, ನೀರನ್ನ ಮಡಗ್ರಿ. ಅದಕ್ಕೊಂದು ಗೋಣಿ ಚೀಲ ಹಾಕಿರಿ. ನಮ್ಮಂಗೆ ನೀರು ಬಂದು ತಣ್ಣಗಿರ್ತದೆ. ಆ ತಣ್ಣಗಿರೋ ನೀರನ್ನ ಕುಡಿದ್ಬಿಟ್ಟು ಬಿಸಿಲಲ್ಲಿ ಎಲ್ಲನೋ ಹೊರಗಡೆ ಹೋಗಿ ಬಂದವರು ಆ ಬಿಸಿಲಲ್ಲಿ ಬಂದು ಒಂದು ಚೊಂಬು ತಣ್ಣಗಿರೋ ನೀರು ಕುಡಿದಾಗ ಅವ್ರು ಹಾರೈಸ್ತಾರೆ ನೋಡ್ರಿ, ನಿನ್ನ ಹೊಟ್ಟೆ ತಣ್ಣಗಿರಲಿ ಅಂತ. ಅದನ್ನೇ ಕಣ್ರಿ ನಮ್ಮ ತಲೆ ಕಾಪಾಡೋದು. ಇವಾಗ ಎಷ್ಟೋ ಒಂದು ಲೈಫಲ್ಲಿ, ನಿಮ್ಮ ಲೈಫಲ್ಲೂ ಕೂಡ ನಡೆದಿರ್ಬೋದು, ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀವಿ, ಜಸ್ಟೇ ಮಿಸ್ಸಲ್ಲಿ ನಾವು ತಪ್ಪಿಸ್ಕೊತೀವಿ. ಅಯ್ಯೋ ಇವತ್ತು ಸ್ವಲ್ಪ ಜಸ್ಟೇ ಮಿಸ್ಸು, ಇಲ್ಲಾಂದರೆ ನಾನು ಇವತ್ತೇನೋ ಆಗೋಗ್ತಾ ಇದ್ದೆ, ಆಕ್ಸಿಡೆಂಟ್ ಆಗೋಗ್ತಾಯಿತ್ತು, ಹಂಗೆ ಹಿಂಗೆ ಅಂತ ಹೇಳ್ಕೊಂಡವ್ರನ್ನ ನೋಡಿದ್ದೀವಿ. ಆ ಥರ ಅನುಭವ ನಿಮಗೂ ಆಗಿರ್ಬೋದು, ನನಗೂ ಕೂಡ ಆಗಿರುತ್ತೆ ಅಲ್ವಾ. ಆ ಥರ ಒಂದು ಏನು ಹಾರೈಸ್ತಾರೆ ಅದೇ ಕಣ್ರಿ ನಮ್ಮ ತಲೆಗಳನ್ನ ಕಾಪಾಡೋದು. ಅದಕ್ಕೋಸ್ಕರ ದಯವಿಟ್ಟು ಮಡಗ್ರಿ. ಯಾರೋ ಒಬ್ಬರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡು ಅವ್ರು ಹಾರೈಸೋದು ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ರಿ ನೀವು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಕಳೆ ಹೊರದಾಯಿತು. ಇನ್ನೊಂದು 5 ಸಾಲಿದೆ. ಇನ್ನು ಸಂಜೆ ಬಂದು ಹೊರ್ಕೊಳ್ಳೋಣ. ಇಷ್ಟೊತ್ತು ಬಿಸಿಲು, ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಹೊರ್ತೈತೆ. ಇನ್ನು ಮನೆ ಕಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಸಂಜೆ ಮತ್ತೆ ಒಂದು 3 ಗಂಟೆಗೆ ಬರೋಣ, ಕೆಲಸ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್. ಮಧ್ಯಾಹ್ನ ಮತ್ತೆ ನಿಮಗೆ ನಾನು ಸಿಗ್ತೀನಿ. ಈಗ ಸಮಯ ಬಂದು 3 ಗಂಟೆ ಆಗಿದೆ. ಮತ್ತು ತೋಟಕ್ಕೆ ಬಂದರೆ ಏನಕ್ಕಪ್ಪ ಅಂದರೆ ಇನ್ನು 5 ಸಾಲು ಕಳೆ ಹೊರೆಯೋದಿದೆ. ಅದನ್ನು ಹೊರೆದ್ಬಿಟ್ರೆ ಕಳೆ ಹೊರೆಯೋದು ಕೆಲಸನೇ ಇರೋದಿಲ್ಲ. ಆ ಕೆಲಸ ಮುಗಿದೈತೆ. ಇನ್ನು ನೆಕ್ಸ್ಟ್ ಬೇರೆ ಕೆಲಸ ಏನು ಬೇಕಾದ್ರೂ ಮಾಡ್ಬೋದು. 3 ದಿನದಿಂದ ಇದೇ ಕೆಲಸ ನಮ್ಮದು. ಕಳೆ ಹೊರಿಬೇಕು. ಯಾಕಂತೇಳಿದ್ರೆ ಗುಣಿಗಳಲ್ಲಿ ತುಂಬೋಗಿದೆ, ನೋಡೋಕ್ಕಾಗಲ್ಲ ಕಣ್ರಿ. ಮತ್ತು ನಾವು ಬೇಸಾಯ ಬಿಡೋದು, ಆ ಒಂದು ಬೇಸಾಯ ಎಲ್ಲ ಕಳೆನೇ ತಿಂದಾಕುತ್ತೆ. ಈ ಕಡೆ ದುಡ್ಡು ಕೊಟ್ಟು ತಗೊಂಬಂದು ಹಾಕಿದ್ರೂ ಕೂಡ ಪ್ರಯೋಜನ ಇರೋಲ್ಲ. ಹಾಗಾಗಿ ಬಿಟ್ಟು ಬಿಡ್ದಿರ 3 ದಿನದಿಂದ ಇದೇ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಮಿಷಿನ್ ಮನೆಯಲ್ಲಿ ಹೊರವರಿಕ್ಕಿದ್ದೀರಿ, ಅದು ಎತ್ಕೊಂಡು ತೊಟ್ಕೋಬೇಕು. ತೇರೆ ದೀದೆ ಮನೆ ಹೋ ಬಾದೀತಿ. ಯಾವುದೇ ಪಂಪ್ ಹೌಸ್ ಆಗಲಿ, ನಿಮ್ಮ ಪಂಪ್ ಹೌಸ್ ಆಗಲಿ, ನಮ್ಮ ಪಂಪ್ ಹೌಸ್ ಆಗಲಿ, ಡೈರೆಕ್ಟಾಗಿ ನುಗ್ಗಕ್ಕೆ ಹೋಗ್ಬೇಡ್ರಿ. ಫಸ್ಟು ಆ ಕಡೆ ಈ ಕಡೆ ಸ್ಕ್ಯಾನಿಂಗ್ ಮಾಡ್ಕೊಳ್ರಿ. ಅದಾದಮೇಲೆ ನುಗ್ಗ್ರಿ. ಯಾಕಂತೇಳಿದ್ರೆ ಯಾವ ಹುತ್ತದಲ್ಲಿ ಯಾವ್ಯಾವ ಇರುತ್ತೋ ಗೊತ್ತಿಲ್ಲ. ನಾಗಪ್ಪನ ಎಂಟ್ರಿ ಕೊಡ್ಬೋದು, ನಾಗಮ್ಮನೇ ಎಂಟ್ರಿ ಕೊಡ್ಬೋದು. ಹಾಗಾಗಿ ನೋಡ್ಕೊಂಡು ಎಂಟ್ರಿ ಕೊಡ್ರಿ. ಈ ಬಾಗಿಲು ಮುಂದೆ ಬಿಟ್ಟು ಬರುತ್ತೆ. ಹಾಗಾಗಿ ಈ ಥರ ಒಂದು ಕಲ್ಲಿಡ್ತೀವಿ. ನಾನು ಹೊರಾರಿಗ್ಲ ಇಲ್ಲೇ ಮಡಗಿದ್ದೀವಿ. ಇವಾಗ ಇದನ್ನು ತಟ್ಕೋಬೇಕು. ಇವಾಗ ಹೊರವಾರಿ ತಟ್ಕೊಂಡು ಹೋಗಬೇಕು. ನಂದು ತಟ್ಟಮ್ಮ ಅಂದರೆ ನಂದು ನಾನು ತಟ್ಕೊತೀನಿ, ನಿಂದೇನ ಮಾಡ್ಕೊ ಅಂತ ಹೇಳ್ತಾವ್ರಿ ನಮ್ಮಮ್ಮ. ಅಲ್ಲಮ್ಮ, ನೀನೊಬ್ಬಳು ತಾಯಿ ನಾನು. ಯಾಕ ನೀನು ತಟ್ಟಿದ್ರೆ ಏನು ಹೊರವಾರಿ ಕೋಪ ಮಾಡ್ಕೊಂತದ, ಇಲ್ಲ ಬೇಜಾರು ಮಾಡ್ಕೊಂತದ?
ಅಲ್ಲ ನೀನು ತಟ್ಟಿದ್ರೆ ಹೊರವ್ರು ಬೇಜಾರು ಮಾಡ್ಕೊಂತದ್ದೆ ಇಲ್ಲ ಕೋಪ ಮಾಡ್ಕೊಂತದ್ದೆ ಹೇಳ. ಓಕೆ ನಮ್ಮಮ್ಮ ಏನೋ ನಿಂದು ನೀನು ಹೆಂಗೆ ಬೇಕಾದ್ರೂ ತಟ್ಕೊತವ್ರಿ, ನಾನು ತಟ್ಕೊಂಡು ಕಳೆಯವ್ರೇಣ ಬನ್ನಿ. ನೋಡಿ ಇದೆಲ್ಲ ಬೆಳಗ್ಗೆ ಹೊರದಿದ್ದು ಆಲ್ಮೋಸ್ಟು ನೀಟಾಗಿದೆ. ನೆನ್ನೆ ಅಂತೂ ನೋಡೋಕ್ಕಾಗ್ತಾರಿಲ್ಲ, ಆ ಥರ ಹೋಗಿತ್ತು ಗುಣಿಗಳಲ್ಲಿ. ಇವತ್ತು ಪರವಾಗಿಲ್ಲ, ಸ್ವಲ್ಪ ನೀಟ್ನೆಸ್ಗೆ ಬಂದಿದೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ದೇವರು ಕೊಡೋದು ಕೊಟ್ಟ, ಬೆಳೆ ಕೊಟ್ಟ, ತರಕಾರಿ ಹೂಗಳು ಪಾರಾಮೂಲು ಜೋಳಕಡ್ಡಿ ಇವೆಲ್ಲ ಕೊಟ್ಟ, ಆದರೆ ಈ ಹುಲ್ಲೇನು ಕೊಟ್ಟ? ಕಸ ಬರೋದು ಏನಮ್ಮ? ದೇವರು ಈ ಕಸ ಯಾಕೆ ಕೊಟ್ಟಿದ್ದ? ರೈತರ ಕೆಲಸ ಕೊಡಬೇಕು ಅಂತ, ಇಲ್ಲಾಂದರೆ ಸೋಂಬೇರಿಗಳಾಗಿ ಹೋಗ್ತೀವಿ ನಾವು ಅಂತ ಅಲ್ವೇ? ಹೊರೆ ಆಗಿದೆ. ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡಿದವ್ರಲ್ಲಿ ನಾವು 6:30ಗೇನಾಗಿತ್ತು ಸ್ಟಾರ್ಟ್ ಮಾಡೋ ಸ್ಥಿತಿಯಕ್ಕೆ. ಸುಮಾರು ಒಂದು 12 ಗಂಟೆಗೆಲ್ಲ ಒಂದು ಅರ್ಧ ಮುಗಿಸಿ, ಒಂದು ಮುಕ್ಕಾಲು ಭಾಗ ಮುಗಿಸಿದ್ರಿ. ಇವಾಗ ಸಂಜೆ 5:30 ಆಗಿದೆ. ಪೂರ್ತಿ ಮುಗೀತು ಕಣ್ರಿ ಕಳೆ ಹೊರೆಯೋದು. ಇಡೀ ತೋಟನೆಲ್ಲ ಹೊರ್ದು ಬಿಸಾಕಿದ್ದೀವಿ. ಕಳೆ ಅನ್ನೋದು ಇನ್ನು ಗುಣಿಗಳಲ್ಲಿ ಇಲ್ಲ. ಏನಂದರೆ ಸುಮಾರು 3 ದಿನ ಟೈಮ್ ತಗೊಂಡ್ರಿ. ಇಷ್ಟು ಕೂಡ ಒಬ್ಬರು ಆಳುಗಳನ್ನ ಮಡಗ್ದಿರ ಇಷ್ಟು ತೋಟ ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು ಕಣ್ರಿ. ಓಕೆ ಫ್ರೆಂಡ್ಸ್, ಅಂತೂ ಇಂತೂ ಎಲ್ಲ ಕೆಲಸ ಮುಗಿಸಿದ್ದಾಯಿತು. ಕಳೆ ಹೊರಿಬೇಕು. 3 ದಿವಸದಿಂದ ಇದೇ ಕೆಲಸ. ಇವಾಗ ಕೆಲಸ ಎಲ್ಲ ಮುಗಿದು ಈ ಹೊರವಾರಿಗಳಿಗೆ ಮತ್ತು ನಮಗೆ ರೆಸ್ಟ್ ಇದ್ದೇ ಇರುತ್ತೆ. ಈ ಹೊರವಾರಿಗಳಿಗೇನೋ ರೆಸ್ಟ್ ಸಿಗುತ್ತೆ, ಯಾಕಂದರೆ ಕಳೆ ಇಲ್ಲ, ಇನ್ನು ತೋಟದಲ್ಲಿ ಇಲ್ಲ ಕಳೆ. ಈ ಹೊರವಾರಿಗಳಿಗೇನೋ ರೆಸ್ಟ್ ಸಿಗುತ್ತೆ, ನಮಗೆ ಬೇರೆ ಕೆಲಸ ಎದುರು ನೋಡ್ತಾ ಇದೆ. ಅಂದರೆ ನಮ್ಮ ರೈತರ ಕೆಲಸನೇ ಅಷ್ಟು. ಒಂದು ಕೆಲಸ ಮುಗ್ದಿಸಕ್ಕೆ ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ. ಬರ್ರೋ ನನ್ನ ಮಕ್ಳು ನಮ್ಮ ಕೆಲಸ ಮಾಡಿಬರ್ರೋ ಅಂತ. ಒಂದು ಕೆಲಸ ತಪ್ಪೋದ್ರೆ ಇನ್ನೊಂದು ಕೆಲಸ ಎದುರು ನೋಡ್ತಾ ಇರುತ್ತೆ ಕಣ್ರಿ. ಓಕೆ, ಇದೇ ನಮ್ಮ ಜೀವನ, ಇದೇ ನಮ್ಮ ರೈತರ ಬದುಕು ಅಂತ ಹೇಳಿದ್ರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಕ್ದೆ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನ ಬೆಳೆಸ್ಬೇಕು, ಒಬ್ಬ ರೈತನಿಗೆ ಸಪೋರ್ಟ್ ಮಾಡ್ಬೇಕಂತ ಏನನ್ನ ಒಂದೇ ಒಂಚೂರು ನಮ್ಮ ಮೇಲೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರೆಲ್ಲ ಒಂದೇ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತೀರಿ. ಟೇಕ್ ಕೇರ್, ಬಾಯ್.